ಏನು ಮಾಡಿ ಬುದ್ಧಿ ಕಲಿಸ್ಬೇಕಾತಿ ನನ್ನ ಮಕ್ಕಳಿಗೆ ಅಂತೀನಿ ನಾನು. ಆ ರೊಕ್ಕನ ಹಂಚಿ ಬಿಲ್ಲಿ ಮಾಡ್ಕೊಂಡ್ರ ಹುಂಚಿಕಪ್ಪಾಗಿವನಿ ಇವ್ರ ಕೈಯಾಗ. ಆಸ್ತಿ ಬೆಲೆ ಗೊತ್ತಿಲ್ಲ, ದುಡಿಯೋದು ಗೊತ್ತಿಲ್ಲ, ಏನಿಲ್ಲ. ಇವ ಮತ ನಮ್ಮ ಪವನ ಹಂಗಾದ್ನಲ್ಲ. ಏನು ಮಾಡ್ಬೇಕಾತಿ ಇದಕ್ಕೆ? ನನಗಂಕರು ಏನು ದಾರಿನ ತೋಚವಲ್ದು. ಎಲ್ಲ ದೇವರ ತೋರಿಸ್ಬೇಕು ದಾರಿನ. ಮಾವ ಜಾನು, ನೀ ಯಾವಾಗ ಬಂದವ? ಆರಾಮದಿರಿ ಮಾವ? ಹ್ಞೂನವ, ನಾ ಆರಾಮದೀನಿ. ಬಾ ತಾಯಿ ಕುಂದ್ರ ಬಾ. ಕರ್ಕೊಂಬಂದನ ಅವಾಗ್ಲೇ ಹೇಳಿ ನೋಡ ಆ ಸುಳೆ ಮಗ್ಗ ಕರ್ಕೊಂಬರ್ಬೇಡಪ್ಪ, ಇನ್ನೊಂದಿಷ್ಟು ದಿನ ಹುಡುಗಿ ಅಲ್ಲೇ ಇರಲಿ, ರೆಸ್ಟ್ ಆಗತ್ತ ಅಂತಂದು. ಆದ್ರೂ ಕೇಳಿಲ್ಲಲ್ಲ, ಎಲ್ಲದನವ? ಊರಿ ಮಾವರ, ನಾನು ಅದ ಅಂದೆ, ಇನ್ನೊಂದ್ ಸ್ವಲ್ಪ ದಿನ ಇದ್ದು ಬರ್ತೀನಿ. ಇಲ್ಲಿ ನಮ್ಮ ಜೊತೆಕೊಂದು ಮತ್ತು ರಾಗುದು ಮದುವೆ ಆಗಿತ್ತಲ್ಲ, ಅದೆಲ್ಲ ಕಾರ್ಯ ಎಲ್ಲ ಇಟ್ಕೊಂಡಿದ್ರು. ಅದ್ರ ಸಂಬಂಧ ನಾನು ಉಳ್ಕೋತೀನಿ ಅಂದ್ರು ಏನು ಮಾಡಿದ್ರು ಕೇಳಿಲ್ರಿ ಮಾವ, ಕರ್ಕೊಂಡು ಬಂದ್ರು ನೋಡ್ರಿ. ಹಂಗವ ಆತ್ರಗೆಟ್ಟ ಆಂಜನೇಯ ಅಂತಾರಲ್ಲ, ಇಂತತ್ಗ ಅಂತಾರ. ಅಯ್ಯ ಅಪ್ಪ, ನಿಂಗೆ ಹೆಂಗೆ ಗೊತ್ತೈತಿ? ನಂಗೆ ಊಟದ್ದೆಲ್ಲ ಭಾಳ ತ್ರಾಸ ಆಕತೈತಿ, ಸುಮ್ಮನಿರು ನೀ. ನಾನು ಹೇಳಿನಲ್ಲ, ಆಕಿ ಬರೀ ನುಸ್ತಾ ಅಡ್ಗೆ ಮಾಡಲಿ ರುಚಿ ರುಚಿಯಾಗಿ, ಬೇರೆ ಕೆಲಸಕ್ಕೆಲ್ಲ ನಾನು ಆಳಿಡ್ತೀನಿ ಅಂತ ಸುಮ್ಮನಿದ್ಬಿಡು. ಇಡ್ತಿ ಆಳಿಡ್ತಿ. ಹೋಗ್ತಾಯಿ ನೀನು, ಹೋಗು, ಒಂಚೂರು ರೆಸ್ಟ್ ಮಾಡೋಗು. ಮಾವ ಅವರೆಲ್ಲದಾರ್ರಿ ಹೊಸ ಸೊಸಿ? ಎಲ್ಲೋಗ್ಯಾರ ಏನವ ಗಂಡ ಇಂತಿ? ಏನು ನನಗೆ ಹೇಳಿ ಕೇಳಿ ಹೋಗ್ತಾರ? ಇಲ್ಲ, ಎಲ್ಲೇ ಹೋಗ್ಯಾರ. ಹೌದ್ರಿ? ಯಾಕ್ರಿ ಮಾವರ, ಏನಾತ್ರಿ? ಓ ಜಾನ್ಕಿ, ಯಾವಾಗ ಬಂದವ? ಆರಾಮದಿಯಾ? ಹುರಿ ಎತ್ತಿಯಾರ, ನಾ ಆರಾಮದೀನ್ರಿ. ನೀವ್ ಆರಾಮದಿರಿ? ಏನ್ ಆರಾಮ ಏನ? ಬಾ ಬಾ ಒಳ ಬಾ, ಹೋಗು, ಕೈ ಕಾಲು ಮಕ್ಕ ತಕೊಂಬರ್ರಿ ಇಬ್ರು. ಇದನ್ ಮಾಡೀನಿ, ರೊಟ್ಟಿ ಒಗ್ಗರಣೆ ಹಾಕಿನಿ, ಅನ್ನ ಐತಿ, ಸಾರು ಐತಿ, ಉಣ್ವಂತ್ರಿ ಅಂತ. ಹೋರಿ ಅತ್ತಿಯಾರ, ರೊಟ್ಟಿ ಒಗ್ಗರಣೆ ಮಾಡಿರಿ, ನಂಗೆ ಭಾಳ ಇಷ್ಟ ರೀ. ಬಿಸಿ ಬಿಸಿ ರೊಟ್ಟಿ ಒಗ್ಗರಣೆ, ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಸೈಡ್ ಒಂದು ಉಪ್ಪಿನಕಾಯಿ ಇಟ್ಕೊಂಡು ತಿಂತಿದ್ರ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಬರ್ತೀನಿ ರೀ ಅತ್ತೀರ, ಮೊದ್ಲು ಮಕ್ಕ ತಗೊಂಬಂದ್ಬಿಡ್ತೀನಿ ತಡ್ರಿ. ಏನವ ನಿನಗಷ್ಟು ಇಷ್ಟನ ರೊಟ್ಟಿ ಒಗ್ಗರಣೆ? ಹ್ಞೂ ರೀ ಮಾವರ, ನಂಗೆ ಭಾಳ ಇಷ್ಟ. ಅದು ಬಿಸಿ ಬಿಸಿ ಮಾಡ್ಬೇಕ್ರಿ, ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಎಷ್ಟು ರುಚಿ ಇರ್ತು ಗೊತ್ತೇನ್ರಿ? ಯವ್ವ, ನಾವು ಸಣ್ಣರಿದ್ದಾಗ ರೊಟ್ಟಿ ಉಳಿದು ಅಂತಂದು ನಮ್ಮವ್ವ ರೊಟ್ಟಿ ಒಗ್ಗರಣೆ ಮಾಡಿದ್ರೆ ಜಗಳ ಮಾಡ್ತಿದ್ದೆ ನಾನು. ಯಾಕೆ ಮಾಡ್ತಿದ್ದನಂತಂದು. ನೀವಿನ್ ಬಾರಿ ಬಿಡು. ಅದೇನನ್ರಿ, ತಂಗಳದಾದಷ್ಟು ರುಚಿ ಜಾಸ್ತಿ. ಅದೇನ ಖರೇನವ ತಂಗಿ. ಹೋಗ್ರವ, ಹೋರಿ. ಓ ಕಿರಣ, ಯಾವಾಗ ಬಂದಿ ಕಿರಣ? ಆರಾಮದೀನವ ಜಾನಕಿ? ಹ್ಞೂ ರೀ ಮಾವರ, ಆರಾಮದೀನ್ರಿ. ನೋಡವ, ನಿಮ್ಮಕ್ಕ ಹೆಂಗದಳ? ಹ್ಞೂ ರೀ ಮಾವರ, ಚಲೋ ಅದಾರಿ. ಚಲೋ ಆತು, ನೀ ಬಂದಿದ್ದು ಚಲೋ ಆತು ಕಿರಣ. ಜಾನಕಿ ಕರ್ಕೊಂಡ್ ಚಲೋ ಆತು. ಹಂಗ ಗೌರಿಗೆ ಹೇಳು, ಗೌರಿಗೂ ಬಾ ಅಂತ ಹೇಳು. ಗೌರಿ ಹಾಕ್ಲಾ? ಗೌರಿನ ಕರ್ಸ್ಬೇಕ್ಲಾ? ಶರಣ್ರಿ, ನಮ್ಮ ಸಹಕಾರ ಮಂದಿಗೆ ಸ್ವಲ್ಪ ಪರವಾಗಿಲ್ಲ, ವಾಯ್ಸ್ ಓಕೆ, ಅದಕ್ಕೆ ವಿಡಿಯೋ ಮಾಡಕತ್ತೀನಿ. ಬೆಳಗ್ಗೆ ಪೂರ ಇದ್ದಿದ್ದಿಲ್ಲ, ಇವಾಗ ಸ್ವಲ್ಪ ಮತ್ತು ಬಿಸಿನೀರು ಆಮೇಲೆ ಎಲ್ಲರೂ ಹೇಳಿರೋ ರೆಮಿಡೀಸ್ನೆಲ್ಲ ಮಾಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ನನ್ನ ಧ್ವನಿ. ನೋವೇನಿಲ್ಲ. ನಿಜವಾಗ್ಲೂ ನಿಮ್ಮೆಲ್ಲ ಪ್ರೀತಿಗೆ, ನಿಮ್ಮೆಲ್ಲರ ಕೇರ್ಗೆ ನಾನು ಎಷ್ಟು ಚಿರಋಣಿಯಾಗಿದ್ದರೂ ಸಾಲದು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬ ಕೇರ್ ಮಾಡ್ತೀರಿ ನೀವು. ನಾನು ಇನ್ಮೇಲೆ ನನ್ನ ಧ್ವನಿನ ನಾನು ನಿಜವಾಗ್ಲೂ ಕೇರ್ ಮಾಡ್ಕೋತೀನಿ, ನನ್ನನ್ನು ಮತ್ತು ನನ್ನ ಧ್ವನಿನ. ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ನಾನು ಏನೂ ಹೇಳೋಕ್ಕಾಗಲ್ಲ, ಬೆಲೆನೂ ಕಟ್ಟೋಕ್ಕಾಗಲ್ಲ. ಥ್ಯಾಂಕ್ಸ್ ಅನ್ನೋ ವರ್ಡ್ ಅಂತೂ ಭಾಳ ಸಣ್ಣದು. ಆದ್ರೂ ನಿಮ್ಗೆ ಅದು ಬಿಟ್ಟು ನಾ ಬೇರೆ ಏನೂ ಮಾಡೋಕ್ಕಾಗಲ್ಲ. ನೀವು ಹೇಳ್ದಂಗೆ ವಿಡಿಯೋ ಮಾಡಿ ಹಾಕ್ಬೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಬಾಟಮ್ ಆಫ್ ಹಾರ್ಟ್ ಅಂತ ಹೇಳ್ತಾರಲ್ಲ, ನನ್ನ ಹೃದಯದಿಂದ ಹೇಳಕತ್ತೀನಿ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿಗೆ. ನಾನು ನಿಜವಾಗ್ಲೂ ಆರಾಮದೀನಿ. ಸ್ವಲ್ಪ ಐತಿ, ಜಾಸ್ತಿ ಜೋರು ಮಾತಾಡಿದ್ರೆ ಕ್ರ್ಯಾಕ್ ಆಗುತ್ತೆ ವಾಯ್ಸ್, ಅದು ನೋವೇನಿಲ್ಲ, ಮಾತಾಡ್ಬೋದು. ಥ್ಯಾಂಕ್ ಯು. ಯವ್ವ, ನಿನಗ ಅಪ್ಪ ಏನು ಹೇಳಿಲ್ಲನ ಯಾಕೆ ಗೌರಿನ ಕರ್ಸ್ಬೇಕಂತ ಹೇಳ್ಬೇ? ನೋಡು, ಹೋದ್ ಸರಿ ಅಂತೂ ಅಪ್ಪ ಏನೇನ ಮಾಡಿ ನಾಟಕ ಮಾಡಿ ನಮ್ಗ ಮನೆಯಿಂದ ಹೊರಗಾಕಿ ಆಸ್ತಿ ಕೇಳಿದ್ದಕ್ಕ ಬುದ್ಧಿ ಕಲಿಸ್ಬೇಕಂತ ಹೇಳಿ ಭಾಳ ಅಂದ್ರೆ ಭಾಳ ಸರ್ಕಸ್ ಮಾಡ್ದ. ಈ ಸರಿ ಮಾತ್ರ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಈ ಗೌರಿ ಬಂದ್ಲಂದ್ರ ನನ್ಗೇನೇನು ಕೊಡಬೇಕು, ಕಿರಣಿಗೆ ಏನೇನು ಕೊಡಬೇಕು, ಆಮೇಲೆ ಗೌರಿಗೆ ಏನೇನು ಕೊಡಬೇಕು ಕೊಟ್ಬಿಡ್ರಿ. ನಾವು ನಮ್ಮ ಜೀವನ ನೋಡ್ಕೊಂಡು ಹೋಗ್ತೀವಿ. ಹೆಂಗೂ ನಮಗೂ ಮದುವೆ ಆಗೈತಿ, ನಾವು ಈಗ ತಕ್ಕ ಮಟ್ಟಿಗೆ ದುಡಿತೀವಿ, ನಮಗೂ ಜವಾಬ್ದಾರಿ ಐತಿ. ಏನು ಅಣ್ಣ, ಏನು ಹೇಳಕತ್ತಿ? ಬ್ಯಾರೆ ಯಾಕೆ ಆಗ್ಬೇಕೀಗ ನಾವು? ನೋಡಿ ಕಿರಣ್ ಅವರೇ, ಈಗ
ನನಗಂತೂ ಇಲ್ಲಿರೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತಪ್ಪ, ನಿಜ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಸಿಟಿಲಿ ಬೆಳೆದಿರೋಳು. ಇಲ್ಲಿ ಏನು ಫೆಸಿಲಿಟೀಸೇ ಇಲ್ಲ. ಮನೇಲೂ ಆರಾಮಾಗಿರೋಣ ಅಂದರೆ ಮನೇಲೂ ಏನು ಫೆಸಿಲಿಟೀಸ್ ಇಲ್ಲ. ಎಲ್ಲ ಈ ಹಳೆ ಮನೆನ ಹೊಸ ಮನೆ ಥರ ಮಾಡಿ ವಾಪಸ್ನ ಕಟ್ಟಿಸ್ಬಿಟ್ಟು ಇದನ್ನು ರೀಬಿಲ್ಡ್ ಮಾಡಿ, ಡೆಮಾಲಿಷ್ ಮಾಡಿಸಿ, ರೀಬಿಲ್ಡ್ ಮಾಡಿ, ಎಲ್ಲ ಫರ್ನಿಷ್ ಮಾಡಿಸಿ ನಾನು ವಾಪಸ್ ಮತ್ತೆ ಇದರೊಳಗಿರೋಕ್ಕೆ ತುಂಬ ವರ್ಷ ಆಗುತ್ತಪ್ಪ. ನಂಗೆ ಆಗಲ್ಲ. ನೋಡೋಣ, ಮಾವ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಕೊಡಲಿ. ಅದಾದಮೇಲೆ ನಾವು ಎಲ್ಲಿ ಮನೆ ಮಾಡೋದು ಏನು ಅಂತ ಯೋಚನೆ ಮಾಡ್ತೀವಿ. ನಂಗಂತೂ ಈ ಹಳ್ಳಿಲಿ ಇರೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಯಾವತ್ತಿದ್ರೂ ಅಣ್ಣ ತಮ್ಮ ಅಂದಮೇಲೆ ಬೇರೆ ಆಗಲೇಬೇಕಲ್ವಾ ಕಿರಣ್ ಅವರೇ? ತಪ್ಪೇನಿದೆ? ಕುಳ್ಳಿ, ಹಳೆ ಕುಳ್ಳಿನ ಒಯ್ದು ಆ ಕಣ್ಣು ಗುಡ್ಡಿ ಕಿತ್ತು ಬಾಯಿಗೆ ಹಾಕಿಬಿಡ್ತೀನಿ. ಮತ್ತೆ ಸುಮ್ಮನೆ ನಿಂತ್ಕ ನೀನು. ನಿನ್ನೆ ಮೊನ್ನೆ ಬಂದಿರೋ ಮೂಳ ನೀನು, ನಿನಗೇನು ಗೊತ್ತಿರುತ್ತೆ? ಬಗ್ಲ ಸೀರೆ ಇಟ್ಕೊಂಡು ಓಡ್ ಬಂದ್ಯಾವ ನಿಂದ. ನಿನಗೆ ಇಷ್ಟಿರ್ಬೇಕಾದಾಗ ಈ ಮನೆಗೆ ನಾನು ಸೊಸೆಯಾಗಿ 4 ಮಂದಿಯಾಗ ತಾಳಿ ಕಟ್ಟಿಸ್ಕೊಂಡು ಬಂದಿನ ಈ ಮನೆಗೆ ನಾನು. ಹೌದಾ? ನಂಗೆ ನೀನು ಬಾಯಿ ಮುಚ್ಕೊಂಡಿದ್ರು ಇಲ್ಲಾಡಲಿ ಮತ್ತೆ ನಿನ್ನ ಗಂಡನ್ನ ನಾನು ಸುಮ್ಮನೆ ಬಿಡ್ದಲ್ಲ. ನೀವೇ ನೋಡಿ ಜಾನಕಿ, ನೀವೇ ನೋಡಿ, ನಾವು ಎಷ್ಟೇ ಆಗಲಿ ಮನೆ ಸೊಸೆರಲ್ವಾ, ಎಷ್ಟು ರೆಸ್ಪೆಕ್ಟ್ ಕೊಡಬೇಕು. ನಾವು ಇವ್ರಿಗೆ ಅತ್ತೆಯವ್ರೆ ಅಂತ ಕರಿತೀವಲ್ವಾ, ಅವರು ನಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕಲ್ವಾ? ನೋಡ್ರಿ, ನನಗಂಕರು ಗೊತ್ತಿಲ್ಲ ಇಲ್ಲಿ ಮಾವರ್ಗೂ ಮತ್ತು ಸಣ್ಣ ಮಾವರ್ಗೂ ದೊಡ್ಡ ಮಾವರ್ಗೂ ಏನು ಮಾತುಕತೆ ಆಗೈತೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ರೀ, ನಾನಂತರೂ ಅತ್ತೆಯರನ್ನ ಮಾವರನ್ನ ಬಿಟ್ಟು ಎಲ್ಲೂ ಬರಲ್ಲ. ನಂಗೆ ಈ ಮನೆ ಬಾರೆ ಆಗೋದು ಬೇಡ ಅಂತಾನೆ ಅಂತೀನಿ ನೋಡ್ರಿ. ಹಂಗಲ್ಲ ಜಾನು, ಈಗ ಹಂಗೂ ಇಲ್ಲ ಹಿಂಗೂ ಇಲ್ಲ ರೀ. ನಾನಂತರೂ ನಿಜ ಹೇಳ್ತೀನಿ, ಮಾವರ್ನ ಅತ್ತಿಯರನ್ನ ಬಿಟ್ಟು ನಾ ಈ ಮನೆ ಬಿಟ್ಟು ಎಲ್ಲೂ ಬರಲ್ಲ. ಅಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ಲ. ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂದ್ರೆ ಈ ಮನೆಗೆ ಏನಾರ ಮತ್ತೆ 3 ಭಾಗ ಆದ್ರೆ ನಾವು ಈ ಮನೇನ ಮಾರಿ ಯಾವುದಿಲ್ಲ ರೊಕ್ಕ ತಗೋಬೇಕಾಗಿರೋದು. ಈ ಮನೆಗೆ ನೀ ಹೆಂಗಿರ್ತಿದ್ದಿ? ಏಯ್, ನೀನ್ ಹೆಂಡತಿಗೆ ಹೇಳ್ಪವನ, ಈ ಮನಿ ಮಾರ ಯೋಚನೆ ಏನಾರ ಆಕಿ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ. ಮತ್ತು ನಾ ಏನು ಮಾಡ್ತೀನ ನಾ ಹೇಳಾರೆ. ಅಯ್ಯೋ ಮಾವರ, ಈ ಹಳೆ ಮನೆಗೆ ಏನೈತೆ ಅಂತ ನೀವು ಇಷ್ಟಕ್ಕೊಂದು ಎಕ್ಸೈಟ್ ಆಗ್ತಿದ್ದೀರಾ? ಏನೂ ಇಲ್ಲ, ಅವು ಎಲ್ಲ ಕಟ್ಟಿಗೆಲ್ಲ ಹುಳ ತಿಂದೋಗ್ಯವು. ಇವತ್ತ ನಾಳೆ ಬಿದ್ದೋಗ್ತಾವ ಕಟ್ಟಿಗೆ. ದೊಡ್ಡದೊಂದು ಕಟ್ಟಿಗೆ ಮನೆ ಕಟ್ಟಿಸ್ದಂಗಲ್ಲ. ನೀ ಬಾಯಿ ಮುಚ್ಚ, ನೀ ಬಾಯಿ ಮುಚ್ಚಿ ನೀ ಮೊದ್ಲ. ಅಪ್ಪ, ಅದೇನು ಯೋಚನೆ ಮಾಡ್ತೀರೋ ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ಯೋಚನೆ ಮಾಡಿ ಅದು ಹೆಂಗೆ ಪಾಲ್ ಮಾಡ್ತೀರೋ ನನಗಂಕರು ಗೊತ್ತಿಲ್ಲ. ಮಾಡಿ ಬಾಡ ಅಲ್ಲಿಂಗೆ ಹೋಗೋಣ. ಅಯ್ಯೋ ಇರಿ, ನೀವು ಯಾವಾಗಲೂ ಈ ಥರ ಹೇಳಿ ಹೋಗ್ತೀರಾ? ಅಲ್ಲಿ ನಿಮ್ಮಪ್ಪ ಏನು ಯೋಚನೆ ಮಾಡ್ತಾ ಇಲ್ಲ, ಅದು ಹಂಗೆ ಮುಂದಕ್ಕೆ ಹೋಗ್ತಾನೆ ಐತೆ. ಆಮೇಲೆ ಇವ್ರು ಯಾವಾಗ ನಮಗೆ ಆಸ್ತಿ ಕೊಡೋದು, ನಾವು ಯಾವಾಗ ಮನೆಯಿಂದ ಆಚೆ ಹೋಗಿ ನಾವು ಉದ್ಧಾರ ಆಗೋದು? ಇರಿ, ಹೆಂಗೂ ಇವತ್ತು ಬಂದಿದ್ದಾರಲ್ಲ, ಇವರಿಬ್ರು ಇಲ್ಲೇ ಇದ್ದಾರೆ, ಗೌರಿನೂ ಕರ್ಸ್ಬಿಡ್ಲಿ. ನೋಡಿ, ನಿಮ್ಮ ಹೆಸರು ಗೊತ್ತಿಲ್ಲ ನಂಗೆ. ಪಂಕಜ. ಹಾಂ, ನೋಡಿ ಪಂಕಜ ಅವರೇ, ಗೌರಿ ಇವತ್ತು ಬರೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಫಂಕ್ಷನ್ ಐತಿ ಮನ್ಯಾಗ. ಆಕಿವಲ್ಲಿ ಭಾಳ ಕೆಲಸ ಅದಾವು. ಸಡನ್ನಾಗಿ ನಿನ್ನ ಕಾಲ ಮೇನಾಗನ ಬಾ ಅಂದ್ರೆ ಬರೋಕ್ಕಾಗಲ್ಲ. ಯಾಕಂದ್ರೆ ಆಕಿ ಬೇರೆಯವ್ರ ಮನೆ ಸೊಸೆ ಅಲ್ವಾ, ಅದಕ್ಕೆ ಬರಲ್ಲ ಆಕಿ. ನೀವೊಂದು ಕೆಲಸ ಮಾಡಿ, ಇದನ್ನು ಬೇರೆ ದಿನ ಫಿಕ್ಸ್ ಮಾಡ್ಕೊಡಿ. ಎಲ್ಲರೂ ಫ್ರೀ ಇದ್ದಾಗ ಕೇಳ್ಕೊಳ್ಳಿ, ಯಾವಾಗ ಬರ್ತಾಳೆ ಗೌರಿ ಫ್ರೀಯಾಗಿ ಅಂತೇಳಿ. ಆಕಿ ಬಂದಾಗ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆಕಿ ಸುಮ್ಮನೆ ಓದಿನಂತಂದು ಕಣ್ಣಿಗೆ ಚಸ್ಮಾ ಕೊಂಡಿರ್ತಾಳವಾ, ಆಕಿ ತಲೆಯಾಗ ಅಷ್ಟು ಧ್ಯಾನ ಇಲ್ಲ. ಆಕೆ ಅಷ್ಟು ಫ್ರೀ ಇದ್ಲ ಅಂದ್ರೆ ಮುಗಿದು ಹೋತು. ಬೇರೆ ಅದಾರ ಫ್ರೀ ಅದಾರ, ಫ್ರೀ ಇಲ್ಲ, ಏನು ನೋಡೋದಿಲ್ಲ. ಓಕೆ, ಕೂಗಾಡಬೇಡಿ. ಈಗೇನು ಗೌರಿ ಯಾವಾಗ ಬರ್ತಾಳೆ ಅವಾಗ ಮಾತಾಡದ? ನೀವಿನ್ನು ಹೋಗಲ್ಲಲ್ಲ ಜಾನಕಿ ಅವರೇ? ನೀವು ಇರ್ತಿರಲ್ಲೇನ್ರಿ ಕಿರಣ್ ಅವರೇ? ಇಲ್ಲ, ನಾ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ಎಲ್ಲೂ ಹೋಗಲ್ಲ ಹೇಳಿ. ಸರಿ, ಕೊಡಿ ಗೌರಿ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ. ಬನ್ನಿ ಡಾರ್ಲಿಂಗ್, ನಾವೇ ಮಾತಾಡಿ ಕರಿಯೋಣ. ಇಷ್ಟು ನಡೆದೈತಿ ನೋಡುವ ಮನ್ಯಾಗ, ಇಷ್ಟು ನಡೆದೈತಿ. ಜಾನಕಿ, ನಿಜವಾಗ್ಲೂ ನಿಂಗೆ ಬ್ಯಾರೆಗಾಕ ಇಷ್ಟ ಇಲ್ಲ? ಇಲ್ಲೇ ಇರ್ತೀಯ ಅವನ ಜೊತೆಗೆ, ಅಪ್ಪನ ಜೊತೆಗೆ, ಅಣ್ಣನ ಜೊತೆಗೆ? ಹ್ಞೂ ರೀ, ನಂಗೆ ಈ ಥರ ಕುಟುಂಬನೇ ಇಷ್ಟ ಅಪ್ಪ. ಅದಕ್ಕೆ ನಾನು ನಿಮ್ಮನ್ನು ಮದುವೆ ಆಗಿದ್ದು. ನೋಡ್ರಿ, ನೀವು ಹತ್ತಿ ಬಂದಿರೋ ಏಣಿ ಒದಿಬೋದು ಮರಿಬೋದು, ಆದರೆ ನಾನು ಆ ಥರ ಅಲ್ಲ. ನಮ್ಮದು ಸಂಪ್ರದಾಯ ಇರೋದ ಒಗ್ಗಟ್ಟಿನಾಗ, ತುಂಬ ಕುಟುಂಬದಾಗ. ನಾನು ಅದನ್ನು ನಂಬೀನಿ. ಸರಿ, ನಿನ್ನಿಷ್ಟನ ನನ್ನ ಇಷ್ಟ. ಬಾ, ನಾವು ಊಟ ಮಾಡಿ ಆಮೇಲೆ ಯೋಚನೆ ಮಾಡೋಣ. ಹೌದಾ, ಹೋಗಿ ಆಮೇಲೆ ಯೋಚನೆ ಮಾಡುವಂತ್ರಿ ಅಂತ ಮೊದಲು ಹೋಗಿ ಊಟ ಪಟ ಮಾಡಿ ಹೋರಿ. ರೀ, ದಿನ ಹಿಂಗ ಆದ್ರೆ 3 ದಿನಕ್ಕೊಂದ್ಸರಿ ಮನ್ಯಾಗ ಜಗಳ ನಿಮ್ಗೆ ಚಲೋ ಅನ್ಸುತ್ತಾನ? ಅವ ಡಿಸೈಡ್ ಮಾಡ್ಬಿಟ್ಟಾನ ಅನ್ಸತ್ರಿ ಪವನ. ಅವ ಡಿಸೈಡ್ ಮಾಡಕ ನಿಂದೇನಾರ ಕೈವಾಡ ಐತನ ಅಂತ ಅನ್ಸಕತ್ತೈತಿ ನನಗೆ. ಕರೆ ಹೇಳು ಸವಿತಾ, ಇದಕ್ಕೆಲ್ಲ ನೀನ ಕಾರಣನ? ಅಯ್ಯೋ ಕರ್ಮವೇ, ಅದೇನೋ ಹೇಳ್ತಾರಲ್ಲ ಹಂಗಾತ್ ನೋಡ್ರಿ. ಅಲ್ರಿ,
ನಾನು ಯಾಕ್ರಿ ಅವ್ಗೊಬ್ಬತ್ತಿಗೆ ಬ್ಯಾರೆ ಹೋಗ್ಲಿ ಅಂತ ಕಲಿಸ್ಲಿ, ಕಲ್ಸಂಗಿದ್ದಿದ್ರೆ ಕಿರಣಿಗೂ ಕಲಿಸ್ತಿದ್ದೆ ಬ್ಯಾರೆ ಹೋಗಪ್ಪ ಅಂತೇಳಿ. ನಾನು ನಿಜವಾಗ್ಲೂ ಏನೂ ಕಲ್ಸಕತ್ತಿಲ್ಲಪ್ಪ, ಬ್ಯಾರೆ ಹೋದ್ರೂ ಹೋಗ್ಲಿ, ನಾನೇನು ಬ್ಯಾಡ ಅನ್ನೋದಿಲ್ಲ. ನನಗೇನು ಇವ್ರ ಹೆಂಡತಿ ಚಾಕ್ರಿ ಮಾಡಕ್ಕೆ ನನಗೂ ಆಗಲ್ಲ. ಅದ ನೀನೇನು ಕಲ್ಸೋದು ಬೇಡ, ನಿಂದೇನೈತಲ್ಲ ಅದು ಬುದ್ಧಿ, ನೀನೇನು ಯೋಚನೆ ಮಾಡ್ತೀಯಲ್ಲ ಆ ಯೋಚನೆಯಿಂದಾನೆ ಇದೆಲ್ಲ ಹಾಕತ್ತಿರೋದು ಮನ್ಯಾಗ. ನಂಗೆ ಗೊತ್ತೈತಿ ಎಲ್ಲಾರ್ಗೂ ಯಾವಾಗ ಹೆಂಗೆ ಟೈಟ್ ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ಇವ್ರೊಬ್ರು ಏನೇ ಮಾತಾಡಿದ್ರು ನನಗೆ ವಾಪಸ್ ಬರ್ತಾರ. ಏನಪ್ಪ ಹೀರೋ? ಯಾಕೆ ವಿನಯ್ ನೀನೇ ಕಾಲಳಿತಿಯಲ್ಲ? ಓ ಸಾರಿ. ಯಾಕ ಏನಾಯ್ತು? ಈಗ ನಿನಗ ಹೀರೋ ಅನ್ಬಾರ್ದು, ಮಾವ ಅನ್ಬೇಕು. ವಿನಯ್ ಏನಿದು ತಮಾಷೆ, ಸಣ್ಣ ನೋಡ್ರಂಗ. ಆ ಚೈನ್ ಕೊಟ್ಟಿದ್ನಲ್ಲ ಅಪ್ಪ ಕೊಟ್ಟಿದ್ದು ಹಾಕೊಂಡ? ಹಾಕೊಂಡಿನಲ್ಲ ಇಲ್ಲೈತಿ. ಮಸ್ತ್ ಕಾಣಕತ್ತಿ. ಆಯ್ತು, ಆಲ್ ದ ಬೆಸ್ಟ್, ಬಾಯ್. ಥ್ಯಾಂಕ್ ಯು. ಇಲ್ಲೇ ಅದಿರ ನೀವಿಬ್ರು? ಹಾ ರೀ ಅಂಕಲ್. ಏನಿಲ್ಲಪ್ಪ, ಇಂಥ ಟೈಮ್ನಾಗ ನಮ್ಮ ಮಾವು ಬಂದು ಡಿಸ್ಟರ್ಬ್ ಮಾಡ್ತಾನಂತ ಅನ್ಕೋಬೇಡ. ಏನಂದ್ರೆ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತಂತನ ಬಂದೆ. ಆತ ನಮ್ಮ ಜಾನಕಿಯರ ಅಣ್ಣ ಇದಾನಲ್ಲ ಪವನ್, ಅವ್ನು ಫೋನ್ ಮಾಡಿದ್ದ ನನ್ನ ಫೋನಿಗೆ. ಅವ್ನು ಫೋನ್ ಮಾಡಿ ಹೇಳ್ದ ಅದು ನಾಳೆನೋ ಒಂದು ಸ್ವಲ್ಪ ಮಾತುಕತೆ ಮಾಡಕತ್ತಾರಂತ, ಗೌರಿನ ಕರ್ಕೊಂಡು ಬಾ ಅಂತ ಹೇಳಾರಪ್ಪ ವಿನಯ. ನೀನು ಹೋಗ್ಬೇಕಂತ, ಅದಕ್ಕೆ ಹೇಳಕ್ ಬಂದೆ. ನೀ ಇಲ್ಲೇ ಅದಿ ಅಂತ ಹೇಳಿದ್ಲ ಗಂಗಾ, ಅದಕ್ಕೆ ಬಂದೆ. ಅವ್ರೇನೋ ರಿಚುವಲ್ಸ್ ಮಾಡ್ತಾರದ್ದು ಏನೋ ಅದಾವಲ್ಲ, ಆರತಿ ಗೀರ್ತಿ ಮಾಡವೆಲ್ಲ ಮಾಡ್ತಾರ. ಇನ್ನು ನಮ್ಮ ಗಂಡು ಮಕ್ಳಿಗೆ ಇಲ್ಲೇನು ಕೆಲಸಿಲ್ಲ. ಬಾ ನಾವು ಗಂಬ, ನಾಳೆ ರೆಡಿರಪ್ಪ ವಿನಯ. ನಾನು ಬರ್ಲೇನ್ರಿ ಮಾವರ? ಇಲ್ಲ ಬೇಡ, ನಾನು ವಿನಯ್ ಹೋಗಿ ಬರ್ತೀವಿ, ಪರವಾಗಿಲ್ಲ. ಸರಿ ಮಾವ. ಬಾ 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 ಬಾ, ಭಾರಿ ರೆಡಿ ಆಗಿಲ್ಲಪ್ಪ ರಾಘವೇಂದ್ರ. ಅತ್ತಿಯರ